ಸೊ ಹಾಗಾಗಿ 4 ವರ್ಷದ ಒಂದು 5 ವರ್ಷ ಸಂಸಾರ ಫೇಲ್ಯೂರ್ ಆದಮೇಲೆ 18ನೇ ವರ್ಷದಲ್ಲಿ, ಅವಾಗ ನಿಮಗೆ 18 ತುಂಬಿತ್ತು ವಯಸ್ಸು? ತುಂಬಿರಲಿಲ್ಲ, 18 ತುಂಬಿರಲಿಲ್ಲ, 3 ಮಂತ್ಸ್ ಇತ್ತು. ನೀವು ಅವಾಗ ಸಂಸಾರ ಬಿಟ್ಟು ಆಚೆಗೆ ಬಂದ್ರಿ. ಅಂದರೆ ನೀವು ಆಚೆ ಬರೋಕ್ಕಿಂತ ನಿಮ್ಮ ಅಪ್ಪ ಅಮ್ಮನೇ ಕರ್ಕೊಂಬಂದ್ರು ಹೊರಗೆ, ನಿಮ್ಮ ಮನೇಲಿ ಇಟ್ಕೊಂಡಿದ್ರು ಅಪ್ಪ ಅಮ್ಮ, ಚೆನ್ನಾಗಿ ನೋಡ್ಕೋತಿದ್ರಲ್ವಾ. ನೀವು ಯಾಕೆ ಮಂಜು ಅವ್ರ ಜೊತೆಗೆ ಮತ್ತೆ ಬಂದ್ರಿ ಅವಾಗ? ನನ್ನ ಕಷ್ಟ ನನ್ನ ಸುಖ ಎಲ್ಲ ಹೇಳ್ಕೊಂಡೆ ಮ್ಯಾಮ್ ಮಂಜು ಹತ್ರ. ಈ ಥರ ನಮ್ಮ ಮಾವ ಈ ಥರ ಹೊಡಿತಾ ಇದ್ದಾನೆ, ಬಡಿತಿದ್ದಾನೆ ಎಲ್ಲ ಹೇಳ್ಕೊಂಡೆ ಮ್ಯಾಮ್. ಅವ್ನು ಕೇಳ್ದ, ಎಲ್ಲ ಕೇಳ್ದ. ಏನು ಈ ಥರ ಮದುವೆ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಏನಕ್ಕೆ ಹಿಂಸೆ ಕೊಡ್ತಾ ಇದ್ದಾನೆ, ಹಂಗೆ ಹಿಂಗೆ ಎಲ್ಲ ಕಷ್ಟ ಸುಖ ಎಲ್ಲ ಕೇಳ್ದ ಮ್ಯಾಮ್. ಸರಿ ಆಯಿತು, ಅವನು ರಿಲೇಷನ್ಶಿಪ್ಪಲ್ಲಿ ಇರೋಣ ಅಂತಂದ ಮ್ಯಾಮ್ ಮಂಜು. ಹಾಂ, ರಿಲೇಷನ್ಶಿಪ್ಪಲ್ಲಿ ಇರೋಣ ಅಂತಂದ. ನಾನು ಬೇಡ, ಯಾವುದೇ ಕಾರಣಕ್ಕೂ ಬೇಡ, ನಮ್ಮ ಮನೆ ಹತ್ರ ಬರೋದು ನೋಡೋದು ಮಾತಾಡೋದೆಲ್ಲ ಮಾತಾಡ್ತಿದ್ದ ಮ್ಯಾಮ್, ಫೋನುಗಳಲ್ಲಿ ಮಾತಾಡ್ತಾ ಇದ್ವಿ ನಾವು. ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಇರೋಣ ಅಂತಂದರು. ನಾನು ಬೇಡ ರಿಲೇಷನ್ಶಿಪ್ಪಲ್ಲಿ, ಆಗಂಗಿದ್ರೆ ಮದುವೆ ಆಗು, ರಿಲೇಷನ್ಶಿಪ್ಪಲ್ಲಂತೂ ಬೇಡ, ಆ ಥರ ನನಗೆ ಒಂದು ಹೆಸರು ಬೇಡ, ನನಗೆ ಬೇಕಾದ್ರೆ ಮದುವೆ ಆಗೋಣ ಅಂತಂದೆ. ಸರಿ ಆಯಿತು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಮ್ಯಾಮ್. ಆವಾಗ ಓಡೋಗಿ ಮದುವೆ ಆಗಿತ್ತು. ಓಡೋಗಿ ಮದುವೆ ಆದ್ರಿ. ಆ್ಯಂಡ್ ಕಾನ್ಫಿಡೆಂಟ್ ಇತ್ತ ನಿಮಗೆ ಮಂಜು ಅವ್ರ ಮೇಲೆ, ನಿಮ್ಮನ್ನ ತುಂಬ ಚೆನ್ನಾಗಿ ಸಾಕ್ತಾರೆ ಅಂದರೆ ಅಮ್ಮ ಅವರೆಲ್ಲ ಹೇಳಿದರು ಮ್ಯಾಮ್ ನನಗೆ, ಅವ್ನು ಸರಿ ಇಲ್ಲ, ಅವನು ಪೋಲಿ ನನ್ನ ಮಗ, ಅವನು ಇವ್ರನ್ನ ಇಟ್ಕೊಂಡಿದ್ದಾನೆ. ನಾನು ಅದನ್ನು ಒಂದು ಸತಿ ಡೈರೆಕ್ಟಾಗಿ ನೋಡಿದ್ದೆ ಮ್ಯಾಮ್ ಮಂಜು ಅವ್ರನ್ನ. ಬಿಡು ಮದುವೆ ಆದಮೇಲೆ ಸರಿ ಹೋಗ್ತಾರೆ, ಅದೆಲ್ಲ ಕಾಮನ್ನು ಅಲ್ವಾ. ಇವಾಗ ಮದುವೆಗೆ ಮುಂಚೆ ಎಲ್ಲ ಅದೆಲ್ಲ ಕಾಮನ್ ಅಲ್ವಾ ಮ್ಯಾಮ್, ಲವ್ ಮಾಡೋದು ಬಿಡೋದು ಅದೆಲ್ಲ ಕಾಮನ್ ಅಲ್ವಾ. ಬಿಡು ಹೆಂಗೋ ಮದುವೆ ಆದಮೇಲೆ ಸರಿ ಹೋಗ್ತಾರೆ ಬಿಡು, ನನ್ನ ಜೊತೆ ಸರಿ ಹೋಗ್ತಾರೆ ಬಿಡು ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು ಮ್ಯಾಮ್ ನನಗೆ. ಹೌದು, ಅಪ್ಪ ಅಮ್ಮ ಎಲ್ಲ ಹೇಳಿದ್ರು ಮ್ಯಾಮ್, ಅವ್ನು ಸರಿ ಇಲ್ಲ, ಬೇಡ, ಮತ್ತು ನೀನು ದುಡುಕಿ ತಪ್ಪು ನಿರ್ಧಾರ ತಗೋಬೇಡ, ನೀನು ತಗೋಬೇಡ. ಅವ್ರಿಗೆ ಡೌಟ್ ಬಂತು ಮನೇಲಿ, ನಾನು ಮಂಜು ಜೊತೆ ಸ್ವಲ್ಪ ಮಾತಾಡೋದೆಲ್ಲ ಅದು ಸ್ವಲ್ಪ ಡೌಟ್ ಬಂತು ಮನೇಲಿ. ಆಮೇಲೆ ನನಗೆ ವಾರ್ನ್ ಮಾಡಿದ್ರು ಮ್ಯಾಮ್ 1-2 ಸಲ ಮನೇಲಿ. ಹೌದೌದು ಪಟ್ರು, ಅಪ್ಪ ಅಮ್ಮ ಎಲ್ಲನೂ ಸ್ವಲ್ಪ ತಡೆಯೋಕ್ಕೆ ಬಿಟ್ರು. ಹೌದೌದು, ಇವ್ನು ನೋಡ್ಕೊತಾನೆ, ನಾನು ಚೆನ್ನಾಗಿ ಸಾಕ್ತಾನೆ, ಇವಾಗ ನನ್ನ ಕಷ್ಟ ಸುಖ ಎಲ್ಲ ಹೇಳ್ಕೊಂಡಿದ್ದೀನಲ್ವಾ, ಸರಿ ನೋಡ್ಕೊತಾನೆ ಇವನು ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು ಮ್ಯಾಮ್. ಅದು ಹ್ಯೂಮನ್ ಸೈಕಾಲಜಿ ಅಂತಾರೆ. ಈಗ ನಿಮ್ಗೆ ಒಂದು ಕಡೆ ಪ್ರೀತಿ ಕಳ್ಕೊಂಬಿಟ್ಟಿದ್ದೀರಾ ಒಂದು ಹುಡುಗನ ಹತ್ರ, ಅವನ ಜೊತೆ ಒಂದು 4-5 ವರ್ಷ ಸಂಸಾರ ಮಾಡಿದ್ದೀರಾ. ಈಗ ಇನ್ನೊಂದು ಪ್ರೀತಿಗೆ ಮನಸ್ಸು ಒದ್ದಾಡ್ತಿರುತ್ತೆ. ನಾನು ಅವನ ಜೊತೆ ಇರಲಿಲ್ಲ, ಅಲ್ಲಿ 1 ವಾರ ಇದ್ದೆ ಅಂದರೆ ಇಲ್ಲಿ ಬಂದು 1 ತಿಂಗಳು ಇರ್ತಾ ಇದ್ದೆ. ಹೌದೌದು. ಸೊ ನೋವು ಅನುಭವಿಸಿದ್ದೀರಾ. ಒಂದೊಳ್ಳೆ ಪ್ರೀತಿಗೆ ಮನಸ್ಸು ಒದ್ದಾಡ್ತಿರುತ್ತೆ. ಯಾಕಂದರೆ ನೀವು ಚಿಕ್ಕ ವಯಸ್ಸಿಂದ ನೋಡಿದಂಥವ್ರು, ಆಗ ನಮ್ಮ ಅಕ್ಕ ತಂಗಿ ಅಂದರೆ ಅವರ ಅಕ್ಕ ತಂಗಿಯವರೆಲ್ಲ ನಿಮಗೆ ಸ್ನೇಹಿತರು. ಸೊ ಹಾಗಾಗಿ ನೀವು ಕಂಪ್ಲೀಟ್ ಮಂಜು ಅವ್ರನ್ನ ನಂಬಿಟ್ರಿ. ಬಟ್ ನಿಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಇರಲಿಲ್ಲ, ಗಿಡಿ ಮರಿನ ಸಾಕಿ ಗಿಡಗಂಗೆ ಕೊಡೋದು. ನಿಜ ನಿಜ. ಎಷ್ಟೋ ಸತಿ ಆ ಮಾತು ಹೇಳಿದ್ದಾರೆ ಮ್ಯಾಮ್ ನನಗೆ, ನಮ್ಮಪ್ಪ ಎಷ್ಟೋ ಸತಿ ಹೇಳಿದ್ದಾರೆ ಮ್ಯಾಮ್. ಬಂದು ಮಂಜು ಕೂಡ ವಾರ್ನ್ ಮಾಡಿ, ನನ್ನ ಮಗಳನ್ನ ತುಂಬ ಮುದ್ದಾಗಿ ಸಾಕಿದ್ದೀನಿ, ನನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ಏನು ಮಾಡಬೇಡ ನೀನು ಅಂತಂದ್ಬಿಟ್ಟು ಮನೆಗೆ ಬಂದು ವಾರ್ನು ಕೂಡ ಮಾಡಿದ್ದಾರೆ ಮ್ಯಾಮ್ ನಮ್ಮಪ್ಪ. ಬಟ್ ಆವಾಗೆಲ್ಲ ಈ ಫೋಟೋಗಳು ಅವು ಇವು ಅಷ್ಟೊಂದು ಇದಿರಲಿಲ್ಲ ಮ್ಯಾಮ್. ಆ ಥರ ಏನಾದರೂ ಇದ್ದಿದ್ರೆ ನಾನು ತೋರಿಸ್ತಿದ್ದೆ ಮ್ಯಾಮ್. ಆ ಥರ ಎಲ್ಲ ಆವಾಗ ಅಷ್ಟೊಂದು ಇದಿರಲಿಲ್ವಲ್ಲ. ಹಂಗಾಗಿ ವಾರಕ್ಕಿಟ್ಟು 2-3 ಸಲ ಬರೋರು ಮ್ಯಾಮ್ ಅಪ್ಪ. ನಾನು ನೋಡೋಕ್ಕೆ ಅಂತಲೇ ಬರ್ತಿದ್ರು ಮ್ಯಾಮ್. ಚಿಕನು ಮಟನ್ ತೊಗೊಬರೋದು. ನನಗೆ ತಿಂಡಿಗಳಂದರೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಮ್ಯಾಮ್. ಯಾಕಂದರೆ ನಾನು ಅಷ್ಟು ಮುದ್ದಾಗಿ ಸಾಕಿದ್ದು ಮ್ಯಾಮ್ ನಮ್ಮಪ್ಪ ನನಗೇನಕ್ಕೊಂದು ಚೂರು ಕಮ್ಮಿ ಮಾಡಿರಲಿಲ್ಲ ನನಗೆ. ಅಪ್ಪ ಅಮ್ಮ ಅಷ್ಟು ಚೆನ್ನಾಗಿ ನಂಗೆ ಸಾಕ್ತಾರೆ. ಒಂದು ಸ್ವಲ್ಪ ತಿಂಡಿ ಕಮ್ಮಿ ಆಯಿತು ಅಂದರೆ ನಮ್ಮಪ್ಪ ಓಡೋಗಿ ತಿಂಡಿ ಇಸ್ಕೊಂಬರೋರು. ನನ್ನ ಮಗಳಿಗೇನು ಕಮ್ಮಿ ಆಗಬಾರ್ದು. ನಮ್ಮ ಅಕ್ಕನಿಗೆ ಸ್ವಲ್ಪ ಕಮ್ಮಿ ಮಾಡಿದ್ರು ಕೂಡ ನನಗೆ ಕಮ್ಮಿ ಮಾಡ್ತಾ ಇರಲಿಲ್ಲ ಮ್ಯಾಮ್. ಅಷ್ಟು ನನ್ನ ಮುದ್ದಿನ ಮಗಳು ಇವಳು, ನನ್ನ ಮುದ್ದಿನ ಮಗಳು ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮ ನನಗೇನು ಕಮ್ಮಿ ಮಾಡ್ತಾಯಿರಲಿಲ್ಲ. ನಾನು ಮದುವೆ ಆಗಿ ಒಂದು ಮಗು ಆದರೂ ಕೂಡ ನಮ್ಮಪ್ಪ ನಂಗೆ ತಿಂಡಿಗಳು ಹೊತ್ಕೊಂಬರೋರು ಮ್ಯಾಮ್. ನನಗೆ ನಾನು ಸಿಕ್ಕೆಪಳ್ಳದಲ್ಲಿದ್ದೆ ಆವಾಗನೂ, ಫಸ್ಟ್ ಇಲ್ಲಿ ಬಸಂಪುರದಲ್ಲೇ ಇದ್ದಿದ್ದು. ಬಸಂಪುರದಲ್ಲಿ ಇದ್ದಾಗ ಬರ್ತಾಯಿದ್ರು. ಬಂದು ಆವಾಗ ಒಂದಾಗಿ, ನಾನು ಹೊಡೆಯಲ್ಲಮ್ಮ, ನೀನು ಭಯ ಬೀಳಬೇಡ, ನಾನೇನು ನಾನು ಎಷ್ಟು ದಿನ ಇರ್ತೀನಿ, ನಾನು ಎಷ್ಟು ದಿನ ಬದುಕ್ತೀನೋ ನನಗೆ ಗೊತ್ತಿಲ್ಲ, ನೀನು ಯಾವುದೇ ಕಾರಣಕ್ಕೂ ಭಯ ಬೀಳಬೇಡ, ನಾನೇನು ಮಾಡಲ್ಲ. ಪುಣ್ಯ ಮಾಡಿದ್ರಿ ನೀವಂತ ಅಪ್ಪ ಸಿಗೋದಕ್ಕೆ. ಅಂದರೆ ಅಪ್ಪನಿಗೆ ಏನು ಅಂದರೆ, ಅಪ್ಪ ಕುಡಿತಾಯಿದ್ರು ಮ್ಯಾಮ್, ಲಾರಿ ಡ್ರೈವರ್ ಅಲ್ಲ, ಕುಡಿತಾಯಿದ್ರು. ಅಪ್ಪ ಅಮ್ಮ ಫುಲ್ಲು ಕುಡಿದು ಬಿಟ್ಟಿದ್ದಾರಂತ ಮ್ಯಾಮ್. ನಮ್ಮ ಮಾವ ಹತ್ರ ಹೇಳಿರೋದು, ನನ್ನ ಮಗಳನ್ನ ಯಾಕೋ ತುಂಬ ನೋಡಬೇಕು ಅನ್ನಿಸ್ತಿದೆ, ಒಂದೇ ಒಂದು ಸಲ ನನ್ನ ಮಗಳ ಮನೆ ತೋರಿಸ್ಬಿಡು. ಅಂದರೆ ನಮ್ಮ ಮನೆ ಯಾರಿಗೂ ತೋರಿಸಿರಲಿಲ್ಲ, ಸ್ವಲ್ಪ ಭಯ. ಅಪ್ಪ ಚಿಕ್ಕಪ್ಪ ಅವ್ರನ್ನೆಲ್ಲ ಕಂಡ್ರೆ ಸ್ವಲ್ಪ ಇದಲ್ವಾ, ಭಯ ಜಾಸ್ತಿ. ಅಪ್ಪ ಬಂದು ಏನು ಮಾಡಿಬಿಡ್ತಾರೋ, ಮಾಡಿಬಿಡ್ತಾರೋ ಅನ್ನೋದು ನಮಗೆ ಭಯ ಬೀಳ್ತದೆ, ತುಂಬ ಭಯ ಬೀಳ್ತಾಯಿದೆ ಮ್ಯಾಮ್. ನನ್ನ ಅಪ್ಪ ಅವ್ರ ಫ್ಯಾಮಿಲಿನ ಕಂಡ್ರೆ, ಅಪ್ಪನ ಕಂಡ್ರೆ ಸಿಕ್ಕಾಪಟ್ಟೆ ಭಯ ಬೀಳ್ತಾಯಿದೆ. ಅಪ್ಪ ಬಂದು ಎಲ್ಲಿ ಏನು ಮಾಡಿಬಿಡ್ತಾರೋ ಅನ್ನೋದು ಭಯ ಜಾಸ್ತಿ ಇತ್ತು. ಆವಾಗ ನಮ್ಮ ಮಾವನ ಹತ್ರ ಕೂತ್ಕೊಂಡು ಹೇಳಿದ್ರಂತೆ ಮ್ಯಾಮ್, ನನ್ನ ಮಗಳನ್ನ ಒಂದೇ ಒಂದು ಸಲ ನೋಡಬೇಕು, ಎಷ್ಟು ದಿನ ಬದುಕಿರ್ತೀನೋ ಏನೋ ನನಗೆ ಗೊತ್ತಿಲ್ಲ, ಒಂದೇ ಒಂದು ಸಲ ನನ್ನ ಮಗಳ ಹತ್ರ ಕರ್ಕೊಂಡೋಗು, ನಾನು ಒಂದೇ ಒಂದು ಸಲ ನನ್ನ ಮಗಳು ನಾನು ನೋಡ್ಬಿಡ್ತೀನಿ ಅಂತಂದರೆ. ಬಂದರು ಮ್ಯಾಮ್. ಹಿಂಗೆ ಕಿಟಕಿ ಓಪನ್ ಮಾಡಿದೆ, ಬಂದಿದ್ದ ತಕ್ಷಣ ನಮ್ಮ ಅಪ್ಪ ಅಂತ ಗೊತ್ತಾಗೋಯ್ತು ನನಗೆ. ನಾನು ಭಯ ಬೀಳ್ತಾಯಿದ್ದೀನಿ, ಅಪ್ಪ ನನಗೆ ಎಲ್ಲಿ ಏನು ಮಾಡಿಬಿಡ್ತಾರೋ ಅಂತ ಭಯ ಬೀಳ್ತಾಯಿದ್ದೀನಿ. ಆಮೇಲೆ ಒಂದೇ ಮಾತಂದ್ರು, ಇಲ್ಲ ನಾನು ಏನು ಮಾಡಲ್ಲ, ಬಾಕಲು ತೆಗಿಯಮ್ಮ ಅಂದರು.
ಅಷ್ಟಕ್ಕೆ ಮನ್ಸು ಕರ್ಗೋಯ್ತು. ಇವಾಗ ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನಿಮ್ಮಪ್ಪ ನೋಡಿದ್ರೆ ಏನು? ಮಂಜುನ್ ಸುಮ್ಮನೆ ಬಿಡ್ತಾರೆ ಮ್ಯಾಮ್. ಎಷ್ಟೋ ಸತಿ ವಾರ್ನ್ ಮಾಡಿದ್ದಾರೆ. ಅಪ್ಪ ಮನೆಗೆ ಬಂದು ಕೆಟ್ಟ ಮಾತೆಲ್ಲ ಬೈದಿದ್ದಾರೆ. ನನ್ನ ಮಗಳಿಗೆ ನಾನು ಏನೂ ಕಮ್ಮಿ ಮಾಡಿಲ್ಲ, ನಿನ್ನ ನಂಬಿ ಬಂದಿದ್ದಾಳೆ ಅವಳು, ಅವಳಿಗೆ ಏನಾದರೂ ಒಂದಿಷ್ಟು ಹೆಚ್ಚು ಕಮ್ಮಿ ಅವಳ ಮೈ ಮೇಲೆ ಒಂದು ಏಟು ಬೀಳ್ತು ಅಂದರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಕೇಳಿ ಮಾವ, ನಾನೇನಾದರೂ ನಿನ್ನ ಮಗಳಿಗೆ ಏನಾದರೂ ಕಮ್ಮಿ ಮಾಡಿದ್ದೀನೇನೋ, ನಿನ್ನ ಮಗಳು ನಾನು ಒಂದು ಏಟು ಮುಟ್ಟಿಲ್ಲ, ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಂತ ಹೇಳಿದ್ರು. ಆವಾಗ ಸ್ಟಾರ್ಟಿಂಗಲ್ಲಿ ಒಂದು ಮಗು ಇತ್ತಲ್ವ ಮ್ಯಾಮ್, ಅವಾಗ ಅಂದರೆ ನಾರ್ಮಲ್ ಜಗಳ ಬರೋದು ಹೋಗೋದಲ್ಲ, ಅವೆಲ್ಲ ಏನು ಹೇಳ್ಕೊತಾ ಇರಲಿಲ್ಲ ಮ್ಯಾಮ್ ನನ್ನ ಅಪ್ಪ ಹತ್ರ. ಎಷ್ಟೇ ಆಗಲಿ ಏನೇ ಆಗಲಿ ನಾನು ಏನು ಹೇಳ್ಕೊಬಾರ್ದು, ನಾನು ಚೆನ್ನಾಗಿದ್ದೀನಿ ಅಂತ ನಾನು ತೋರಿಸ್ಕೋಬೇಕು. ಅವಾಗೆಲ್ಲ ಸ್ಟಾರ್ಟಿಂಗ್ ಚೆನ್ನಾಗಿ ನೋಡ್ಕೊಂಡ ಮ್ಯಾಮ್. ಆಮೇಲೆ ಸ್ಟಾರ್ಟ್ ಮಾಡಿದ್ದು ಮ್ಯಾಮ್ ಇವನು. ಅಪ್ಪ ಇರೋವರೆಗೂ ಯಾರು ಏನು ಮಾತಾಡಿಲ್ಲ ಮ್ಯಾಮ್. ಅಪ್ಪನಿಗೆ ಭಯ ಬೀಳ್ತಾಯಿದ್ರು, ನನಗೊಂದು ಏಟು ಹೊಡಿತಾ ಇರಲಿಲ್ಲ, ಏನೂ ಇಲ್ಲ ಅಪ್ಪ ಇರೋ ಗಂಟನು. ಆಮೇಲೆ ಅಪ್ಪ ಹೋಗಿದ್ದಾದಮೇಲೆ ಮ್ಯಾಮ್ ಆವಾಗ ಸಣ್ಣ ಪುಟ್ಟ ಹೊಡೆಯೋದು ಬಡಿಯೋದು ಮಾಡ್ತಿದ್ದೆ ಮ್ಯಾಮ್, ಅವೆಲ್ಲ ನಾನು ತಗೊಳಕ್ಕೆ ಹೋಗಲ್ಲ. ಯಾವಾಗ ಅಪ್ಪ ಡೆತ್ ಆದ್ರೋ ಅವಾಗಿಂದ ಮ್ಯಾಮ್ ಇವ್ರದ್ದು ಜಾಸ್ತಿ ಆಗಿಬಿಟ್ಟಿದ್ದು. ಯಾವುದೇ ತಾಯಿಗಾದ್ರೂ ಅವ್ರು ಕರಳು ಕುಡಿ ಕಷ್ಟಪಡ್ತಿದೆ ಅಂತಂದಾಗ ನಿಮ್ಮನ್ನು ನೋಡಿದಾಗ ನಿಮ್ಮ ತಾಯಿಯವ್ರಿಗೆ ಬೇಜಾರು ಆಗೇ ಆಗಿರುತ್ತೆ. ಅವ್ರಿಗೆ ಎಷ್ಟು ನೋವು ಪಡ್ತಿರ್ಬೇಡ ಅಂದರೆ ನಿಮ್ಮನ್ನು ಮಾತಾಡಿಸ್ತಾ ಇರ್ಬೋದು, ಬಟ್ ತಾಯಿಗೆ ಯಾವಾಗಲೂ ಮನ್ಸಿಗೆ ಚುಸ್ತಿರುತ್ತೆ, ಅಯ್ಯೋ ನನ್ನ ಮಗಳ ಜೀವನ ಹಿಂಗೆ ಆಗೋಯ್ತಲ್ಲ, ಮೊದಲನೇ ಗಂಡ ಹಿಂಗೆ ಟಾರ್ಚರ್ ಕೊಟ್ಟ, ಎರಡನೇ ಗಂಡ ನಾವು ಬೇಡ ಅಂದರೂ ಹೋಗೋಣ ಮದುವೆ ಆದ್ಲು, ಅಲ್ಲೂ ಕಷ್ಟ ಅನುಭವಿಸ್ತಿದ್ದಾಳೆ, ಈಗ ಇಷ್ಟೆಲ್ಲ ಮಾಡ್ಕೊಂಡಿದ್ದಾಳೆ. ತುಂಬ ನೋವು ತಿಂತಾ ಇದ್ದಾರೆ ಮ್ಯಾಮ್. ನಿಜವಾಗ್ಲೂ ನಮ್ಮಮ್ಮ ಅದೇನಾಗ್ಬಿಡ್ತಾಳ ಅನ್ನೋದೇ ಭಯ ಆಗ್ತಿದೆ ಮ್ಯಾಮ್. ಇರೋದು ಅವಳೊಬ್ಳು, ನಮ್ಮಮ್ಮ ಒಬ್ಬಳೇ ಮ್ಯಾಮ್. ತಮ್ಮಂದಿರು ಇಲ್ಲ, ಅಪ್ಪನೂ ಇಲ್ಲ, ಅಜ್ಜಿನೂ ಇಲ್ಲ, ಎಲ್ಲ ತಿರೋಗಿದ್ದಾರೆ ಮ್ಯಾಮ್. ಇನ್ನೊಂದು ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ತಾತ 3 ಜನ ಇರೋದು ಮ್ಯಾಮ್. ನಮ್ಮಮ್ಮ ಎಲ್ಲಿ ಏನಾಗ್ಬಿಡ್ತಾಳೋ ಅನ್ನೋದೇ ಭಯ ಆಗ್ತಿದೆ ಮ್ಯಾಮ್. ನನಗೆ ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು. ನಂಗೆ ನಮ್ಮ ಅಮ್ಮನಿಗೆ ಯಾರಿಗೂ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ ಮ್ಯಾಮ್. ಇವಾಗ ಮಂಜು ಇಷ್ಟು ಮಾಡಿರೋದಕ್ಕೆ ಮೀಡಿಯಾ ಮುಂದೆ ಎಲ್ಲ ಹೋಗಿ ಒಂದಕ್ಕೊಂದು ಹುಟ್ಟಿಸ್ಕೊಂಡು ಹೇಳಿರೋದಕ್ಕೆ ಆ ಕಡೆ ಅವ್ರ ಮನೆಯವರು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ, ಈ ಕಡೆ ನಮ್ಮ ಮನೆಯವರು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ಆ ಥರ ಮಾಡಿಬಿಟ್ಟಿದ್ದಾನೆ ಮ್ಯಾಮ್ ಅವನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.